ಈಗಾಗಲೇ ಕುನ್ನಾ ಕಮಿಟಿಯನ್ನು ಆರ್ಸಿಬಿ ಕಾಲ್ತುಳಿತ ಪ್ರಕರಣದ ತನಿಖೆಗೆ ಒಂದು ವಿಶೇಷವಾಗಿ ಆಯೋಜನೆ ಮಾಡಲಾಗಿತ್ತು. ಕೊನೆಗೂ ನ್ಯಾಯಮೂರ್ತಿ ಕುನ್ನಾ ಅವರ ತನಿಖಾ ಕಮಿಟಿ ಏನಿದೆ ಅದು ವರದಿಯನ್ನು ಕೂಡ ಕೊಟ್ಟಿದೆ. ಈ ವರದಿಯಲ್ಲಿ ಆರ್ಸಿಬಿಯ ಪ್ರಮುಖ ನಿರ್ಧಾರಗಳೇ ಈ ಕಾಲ್ತುಳಿತಕ್ಕೆ ಕಾರಣ ಅನ್ನುವಂಥ ಒಂದು ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಚಿನ್ನಸ್ವಾಮಿ ಕಾಲ್ತುಳಿತ ಕೇಸ್ ಸರ್ಕಾರಕ್ಕೆ ವರದಿ ಸಲ್ಲಿಕೆ. ಆರ್ಸಿಬಿ, ಡಿಎನ್ಎ, ಕೆಸಿಎ ಸೇರಿ 3 ಸಂಸ್ಥೆಗಳೇ ಕಾರಣ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಿ 11 ಅಭಿಮಾನಿಗಳ ಸಾವಿಗೆ ಕಾರಣವಾದ ಘಟನೆ ಇಡೀ ಸರ್ಕಾರವನ್ನ ನಡುಗಿಸಿತ್ತು. ಹೀಗಾಗಿ ಸರ್ಕಾರ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ವಹಿಸಿತು. ಈ ತನಿಖಾ ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಅವರು ವರದಿ ಕೊಟ್ಟಿದ್ದಾರೆ, 2 ವಾಲ್ಯೂಮ್ಸ್ ನಲ್ಲಿ ಇದೆ, ಓದ್ಬೇಕಲ್ವಾ? ಏನು ಫೈಂಡಿಂಗ್ಸ್ ಕೊಟ್ಟಿದ್ದಾರೆ, ಏನು ಶಿಫಾರಸು ಮಾಡಿದ್ದಾರೆ, ಅವೆಲ್ಲ ಓದಬೇಕಲ್ಲ. ಅದ್ರ ಮೇಲೆ ಚರ್ಚೆ ಮಾಡಿ ದಿ ಗವರ್ಮೆಂಟ್ ಕ್ಯಾಬಿನೆಟ್ ವಿಲ್ ಟೇಕ್ ಎ ಡಿಸಿಷನ್. ಸದ್ಯ ತನಿಖಾ ವರದಿಯ ಅಂಶಗಳು ಟಿವಿ9ಗೆ ಲಭ್ಯವಾಗಿದೆ. ಕಾಲ್ತುಳಿತಕ್ಕೆ ಕಾರಣವೇನು, ಕುನ್ನಾ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಆರ್ಸಿಬಿ, ಡಿಎನ್ಎ, ಕೆಸಿಎ ಈ 3 ಸಂಸ್ಥೆಗಳೇ ಕಾಲ್ತುಳಿತಕ್ಕೆ ಕಾರಣ ಅಂತ ಜಸ್ಟಿಸ್ ಮೈಕಲ್ ಡಿ ಕುನ್ನಾ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆಯೇ ಗುಪ್ತಚರ ಇಲಾಖೆ ಮತ್ತು ಪೊಲೀಸರ ವೈಫಲ್ಯವೇ ಕಾರಣ ಅಂತಾನೂ ತಿಳಿಸಲಾಗಿದೆ. ಐಪಿಎಲ್ ಫೈನಲ್ ಪಂದ್ಯ ಮುಗಿದ ಮರುದಿನವೇ ವಿಜಯೋತ್ಸವ ಆಯೋಜನೆ ಮಾಡಲಾಗಿದೆ. ವಿಜಯೋತ್ಸವದ ಪೂರ್ವ ತಯಾರಿಗೆ ಅವಕಾಶ ಸಿಗಲಿಲ್ಲ. ಪೂರ್ವ ತಯಾರಿಗೆ ಪೊಲೀಸರಿಗೆ ಅವಕಾಶವೇ ಸಿಕ್ಕಿಲ್ಲ. ನಿರೀಕ್ಷೆಗೂ ಮೀರಿದಂತೆ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮ ಅಸಾಧ್ಯ ಅಂತ ಗೊತ್ತಿದ್ರೂ ಆಯೋಜನೆ ಮಾಡಲಾಗಿದೆ. ಸ್ಥಳದಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ. ಕ್ರೀಡಾಂಗಣದ ಒಳಗೆ ಇದ್ದದ್ದು ಕೇವಲ 79 ಪೊಲೀಸರು ಮಾತ್ರ. ಹೊರಗೆ ಪೊಲೀಸರು ಇರಲಿಲ್ಲ, ಆಂಬ್ಯುಲೆನ್ಸ್ ಇರಲಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ. ಹಾಗೆ 3:25ಕ್ಕೆ ಕಾಲ್ತುಳಿತವಾದರೂ ಸಂಜೆ 5:30ರವರೆಗೂ ಕಮಿಷನರ್ಗೆ ಮಾಹಿತಿಯೇ ಇರಲಿಲ್ಲ. ಸಂಜೆ 4 ಗಂಟೆಗೆ ಜಂಟಿ ಪೊಲೀಸ್ ಆಯುಕ್ತರು ಭೇಟಿ ನೀಡಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.